ಬೆಂಗಳೂರಿನಲ್ಲಿ ಪುಂಡರ ಹಾವಳಿ ನಿಲ್ಲುವಂತ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಬೈಕ್ ವೀಲಿಂಗ್ ಮಾಡಿ ಯುವಕರು ಅಟ್ಟಹಾಸವನ್ನು ಮೆರೆದಿದ್ದಾರೆ. ರಾಜಾಜಿನಗರ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪುಂಡರು ಬೈಕ್ ವೀಲಿಂಗ್ ಮಾಡೋದರ ಮೂಲಕ ಸಾರ್ವಜನಿಕರಲ್ಲಿ ಭಯ ಮೂಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಪುಂಡರ ಹಾವಳಿ ಇದು. ಬೈಕ್ ವೀಲಿಂಗ್ ಮಾಡಿ ಯುವಕರು ಅಟ್ಟಹಾಸವನ್ನು ಮೆರೆದಿದ್ದಾರೆ. ರಾಜಾಜಿನಗರದ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿ ನಡೆದಿರುವಂತಹ ಇನ್ಸಿಡೆಂಟ್ ಇದು. ರಾಜಾಜಿನಗರ ಸಂಚಾರಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿ ವೀಲಿಂಗ್ ಪುಂಡರ ಅಟ್ಟಹಾಸಕ್ಕೆ ಬ್ರೇಕ್ ಹಾಕಬೇಕು ಅಂತ ಸಾರ್ವಜನಿಕರು ಮನವಿ ಮಾಡ್ಕೊಂಡಿದ್ದಾರೆ. ಅಲ್ಲಿ ನೋಡಿ, ವೀಲಿಂಗ್ ಮಾಡ್ತಾ ಇರ್ತಕ್ಕಂಥ ಪರಿ ನೋಡಿ. ಈಗ ಕೇಸ್ ದಾಖಲಾಗಿದೆ. 71/2026 ವೀಲಿಂಗ್ ಪ್ರಕರಣ ದಾಖಲಿಸಿ ಕಾನೂನು ಮೂಲಕ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಜನರು ಆಗ್ರಹಿಸಿದ್ದಾರೆ. ಇವ್ರಿಗೆ ಎಷ್ಟು ಹೇಳಿದ್ರು ಬುದ್ಧಿ ಬರಲ್ಲ. ಯಾರಿಗಾದ್ರೂ ಒಬ್ರಿಗೆ ಸರಿಯಾಗಿ ಬುದ್ಧಿ ಕಲಿಸಿ ಅದನ್ನು ಎಲ್ರಿಗೂ ಗೊತ್ತಾಗೋ ಥರ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಬೇಕು ಪೊಲೀಸರು. ಆವಾಗ ಇಂಥ ಘಟನೆಗಳು ಪದೇ ಪದೇ ಆಗಲ್ಲ. ಇವ್ರು ಸಾಯೋದಲ್ಲದೆ ಅಕ್ಕಪಕ್ಕ ಬರೋರಿಗೂ ಸಹ ಅವ್ರಿಗೂ ಡೇಂಜರ್. ಇವರು ಯಾರೋ ಪಾಪ ಅಮಾಯಕರು ಬರ್ತಾ ಇರ್ತಾರೆ, ಬೈಕ್ನಲ್ಲೋ ಕಾರಲ್ಲೋ ಇನ್ಯಾವುದ್ರಲ್ಲೋ ಮತ್ತೊಂದರಲ್ಲೋ ಬರ್ತಾ ಇರ್ತಾರೆ. ಇವ್ರು ಹಿಂಗೆ ಮೋಜು ಮಸ್ತಿ ಮಾಡೋಕ್ಕೆ ಹೋಗಿ ಆಟ ಆಡೋಕ್ಕೆ ಹೋಗಿ ಅಲ್ಲಿನ್ಯಾರೋ ಪ್ರಾಣಕ್ಕೆ ಸಂಚಕಾರ ತಂದಿಡ್ತಾರಷ್ಟೇ. ಮನೆಯವರು ಇದನ್ನೆಲ್ಲ ನೋಡಬೇಕು. ಸುಮ್ಮನೆ ಗಾಡಿ ಕೊಟ್ಟು ಕಳಿಸ್ಬಿಡ್ತಾರೆ ಮಕ್ಳ ಕೈನಲ್ಲಿ. ಪೋಷಕರು ಇದನ್ನು ನೋಡಬೇಕು.